ಆನೇಕಲ್ ತಾಲೂಕಿನ ಹಳೆ ಚಂದಾಪುರ ಗ್ರಾಮದ ಹಳ್ಳಿಕಾರ್ ರೈತ ಎಂದೇ ಹೆಸರುವಾಸಿಯಾಗಿರುವ ರಾಜಣ್ಣರವರ ಹುಟ್ಟುಹಬ್ಬದ ಅಂಗವಾಗಿ ರಾಜ್ಯದ ನಾನಾ ಭಾಗಗಳಿಂದ ಹಳ್ಳಿಕಾರ್ ಹೋರಿಗಳನ್ನು ಸಾಕುತ್ತಿರುವ ರೈತರು ಆಗಮಿಸಿ ಹಳ್ಳಿಕಾರ್ ರಾಜಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು. ಇನ್ನು ಹಳ್ಳಿಕಾರ್ ರಾಜಣ್ಣನವರ ತಾತ ಮುತ್ತಾತನ ಕಾಲದಿಂದಲೂ ಹಳ್ಳಿಕಾರ್ ಹೋರಿಗಳನ್ನು ಸಾಕುತ್ತಿದ್ದು ಅದನ್ನೇ ರಾಜಣ್ಣನವರು ಸಹ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇನ್ನು ಹಳೆ ಚಂದಾಪುರ ರಾಜಣ್ಣನವರು ಹಳ್ಳಿಕಾರ್ ಹೋರಿಗಳನ್ನು ತನ್ನ ಮಕ್ಕಳಂತೆ ಸಾಕುತ್ತಿದ್ದು ಹಳ್ಳಿಕಾರ್ ತಳಿಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ರಾಜಣ್ಣನವರು ಶ್ರಮ ತುಂಬ ಇದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಕಗಲಿಪುರ ರಾಮಣ್ಣ, ತಿಮ್ಮಾರೆಡ್ಡಿ, ಪಿಟಿ ಮಾಸ್ಟರ್, ಹಳೆ ಚಂದಾಪುರ ಬಾಬಣ್ಣ, ಶಶಿಕುಮಾರ್, ಕುಮಾರ್, ಕೊಡಲಿಪುರ ಗಣೇಶ್, ಚಿನ್ಮಯ್ಯ, ವಿಶ್ವನಾಥ್, ಲೋಕೇಶ್, ಹಳೆಹಳ್ಳಿ ಮಹೇಶ್, ದಾಸನಾಪುರ ಮಂಜು, ಕೊಡಲಿಪುರ ನಾಗೇಶ್, ಹಾರೋಹಳ್ಳಿ ವಿಜಯ್, ಹಳೆ ಚಂದಾಪುರ ಶ್ರೀಧರ್ ಮತ್ತು ಗೆಳೆಯರ ಬಳಗ, ಫಾರ್ಮರ್ ಸಂದೀಪ್ ಮತ್ತು ಗೆಳೆಯರ ಬಳಗ, ನವೀನ್ ಮತ್ತು ಗೆಳೆಯರ ಬಳಗ ಇನ್ನು ಮುಂತಾದವರು ಉಪಸ್ಥಿತರಿದ್ದರು.
ಸಂತೋಷ ಆಗುತ್ತೆ ಅಣ್ಣ. ಹೇಳ್ಕೊಂಡ್ಲಾರ್ದಷ್ಟು ಸಂತೋಷ ಆಗುತ್ತೆ. ಯಾವುದೋ ನಾವು ಇದ್ದು ಸಾರ್ಥಕ ಆದಂಗೆ ಆಯಿತು. ಎಲ್ರಿಗೂ ಇದೇ ಥರ ನಡೀಲಿ, ಚೆನ್ನಾಗಾಗಲಿ, ಎಲ್ಲರೂ ಈ ಥರ ಮೆರಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ಈಗ ರೈತರು ಅಂದರೆ ಸ್ವಲ್ಪ ಹಿಂದೆ ಹೋಗ್ತಾರೆ, ಹೌದು, ಉದ್ಯೋಗದ ಕಡೆ ಹೋಗ್ತಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಅದು ಹಿಂದೆ ನಮ್ಮ ತಾತ ಮುತ್ತಾತರ ಕಾಲದಿಂದ ಅವಾಗ ರೈತರು ಅಂದರೆ ಇಷ್ಟಪಡೋರು. ಹುಲ್ಲು ಮೆದೆ ನೋಡೋರು, ಹಿಂದ್ಗಡೆ ಮನೆ ಹಿಂದೆ ಗೊಬ್ಬರ ನೋಡೋರು, ಹಂಗೆ ನೋಡಿ ಹೆಣ್ಣು ಕೊಡೋರು. ಈಗ ರೈತರು ಅಂದರೆ ಒಂಚೂರು ಕಮ್ಮಿ ಆಗುತ್ತೆ, ಏನೋ ಅವ್ರಿಗೆ ಹೆಣ್ಣು ಕೊಡೋಕ್ಕೆ ಇಷ್ಟ ಆಗುತ್ತೆ. ರೈತರು ಮನುಷ್ಯರಲ್ವಣ್ಣ. ರೈತರು ಬೆಳೆದಿದ್ದು ನಿಮ್ಗೆ ಊಟ ಎಲ್ಲಿ ಸಿಗುತ್ತೆ? ರೈತರು ದುಡಿದ್ರೇ ನಿಮ್ಮ ರೈತ ಬೆನ್ನೆಲುಬಾಗಿದ್ದಕ್ಕೆ ನಿಮ್ಗೆ ಊಟ, ನಿಮ್ಗೆ ಆಹಾರ, ಅಕ್ಕಿ, ದವಸ, ಧಾನ್ಯಗಳು ಎಲ್ಲ ಅದರಿಂದನೇ ಉತ್ಪತ್ತಿಯಾಗಿ ಬರೋದು. ಎಲ್ಲ ಸುಮಾರು ಜನ ಎಲ್ಲರೂ ಇದೇ ಥರ ಮಾಡಿದ್ರೆ ಹೆಣ್ಣು ಸಿಗೋಕ್ಕೆ ಭಾರಿ ಕಷ್ಟ ಆಗುತ್ತಣ್ಣ. ಹಳ್ಳಿಕರು ಹೇಗೆ ರೈತರಿಗೆ ಬೆನ್ನೆಲುಬಾಗಿದೆ? ಹಳ್ಳಿಕಾರ ಇಲ್ದಿರಿದ್ರೆ ನಾವು ಉಳಿಯಂಗಿಲ್ಲ ಅಣ್ಣ. ಏನೊಂದಕ್ಕೂ ಪ್ರತಿಯೊಂದಕ್ಕೂ ಬೇಕು. ಒಂದು ಗೃಹ ಪ್ರವೇಶ ಆಯಿತು, ಒಂದು ಸಾವಾಯಿತು, ಒಂದು ಭಾಳ ಆಯಿತು, ವ್ಯವಸಾಯಕ್ಕೆ ಬೇಕು. ನಮ್ಗೆ ಪ್ರತಿಯೊಂದಕ್ಕೂ ಹಳ್ಳಿಕಾರ ಬೇಕೇ ಬೇಕಣ್ಣ. ಹಳ್ಳಿ ನಾವು ಹೆಂಗೆ ನಡ್ಸ್ಕೊಂಡ್ರೆ ಹಂಗಿರುತ್ತಣ್ಣ. ಸರ್, ಮುಂದಿನ ದಿನಗಳಲ್ಲಿ ಮೆತ್ತಲು ವಿಧಾನಸೌಧಕ್ಕೆ ಹೋಗುತ್ತಾ? ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ದೇವ್ರಿಚ್ಛೆ ನೋಡಮ್ಮ. ಓಕೆ ರಾಜಣ್ಣರೇ, ಇವತ್ತಿನ ದಿನಗಳಲ್ಲಿ ಹಳ್ಳಿಕಾರ್ ಸಂತತಿ ತುಂಬಾನೇ ಕಡಿಮೆ ಆಗ್ತಾ ಇದೆ. ಹೌದು. ಕಾರಣ ಏನು ಅಂತಂದ್ರೆ ಸಾಕ್ತಕ್ಕಂಥವ್ರು, ಅಂಥವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಕಾಯ್ಬೇಕಣ್ಣ, ಕಾಯಬೇಕು, ಇಷ್ಟಪಟ್ಟು ಕಷ್ಟಪಟ್ಟು ದುಡಿಬೇಕು. ರೋಗ ರುಜಿನ ಬರಬಾರ್ದು, ನೋಡಬಾರ್ದು, ನಾವು ಹಾಸ್ಪಿಟ್ಲ್ ಮಟ್ಟ ನೋಡಬಾರ್ದು ಅಂತಂದರೆ ಹಳ್ಳಿಕಾರು ಉಳಿಸ್ಕೊಂಡು ವ್ಯವಸಾಯ ಮಾಡಿ ಕಷ್ಟಪಟ್ಟು ಅವ್ನ ಕಾಲು ಕೈ ದುಡ್ದು ಬಾಯಿಗೆ ಅನ್ನ ಆಹಾರ ಮಾಡಿ 4 ಜನಕ್ಕೆ ಊಟ ಹಾಕೋ ಮಟ್ಟಕ್ಕೆ ಬರಬೇಕಣ್ಣ. ಓಕೆ, ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಒಂದು ದನ ಎಲ್ಲಾರ ಒಂದು ಮನೇಲಿ ಇದೆ ಅಂತಂದ್ರೆ 100 ಜನ ಹೋಗ್ತಾರೆ ಒಳ್ಳೆ ಬದುಕೋಸ್ಕರ. ಹೌದು. ಮುಂದಿನ ದಿನಗಳಲ್ಲಿ ಮನೆಗೆ ಒಂದು ದನನ ಸಾಕಿದ್ರೆ ಅದನ್ನ ಅಳಿಸ್ಬೋದಾ? ಅಳಿಸ್ಬೋದಣ್ಣ, ಅಳಿಸ್ಬೋದು. ಗ್ಯಾರಂಟಿ 100% ಎಲ್ಲರೂ ಮನೇಲಿ ಒಂದೊಂದು ದನ ಹುಟ್ಟಿದ್ರೆ ಹೌದು. ಹೌದು. ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಇದನ್ನ ಒಂದು ಮಾದರಿಯಾಗಿ ತಗೊಂಡು ಇನ್ನು ಮುಂದಿನ ದಿನಗಳಲ್ಲಿ ಮನೆಗೆ ಒಂದು ಹೆಣ್ಣು ಹಸನ ಹೌದಣ್ಣ, ನಿಜ. ಸರ್ಕಾರಕ್ಕೇನು ಒತ್ತಾಯ ಮಾಡಕ್ಕೆ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೇನು ಒತ್ತಾಯ ಮಾಡ್ತೀರಾ? ಅರ್ಥ ಆಗಿಲ್ಲ. ಅಣ್ಣ, ಗೌರ್ಮೆಂಟು ನಾವು ಇದ್ದೀರಿ ಅಂತ ಅವ್ರಿಗೆ ನೆನಪೇ ಇಲ್ಲ. ಗೌರ್ಮೆಂಟ್ ನಾವು ಇದ್ದೀವಿ, ದನ ಇದ್ದಾವೆ, ಅವ್ರು ಕಷ್ಟಪಟ್ಟು ಮೇಯಿಸವ್ರೆ ಅನ್ನೋ ವ್ಯಾಲ್ಯೂನೇ ಇಲ್ಲ. ಏನಿದ್ರು ಕಾರು ವ್ಯಾಲ್ಯೂ, ಇದು ಆ ಟೈಮಿಗೆ ಏನು ಬೇಕೋ ಫಾರ್ಚುನರು ಈ ಥರ ಗಾಡಿಗಳು ಬಂದರೆ ಒಂಥರ ಮರ್ಯಾದೆ, ಜಮೀನು, ದುಡ್ಡು, ಆಮೇಲೆ ಬಟ್ಟೆ ಬರೆ ಅವರು ಇದು ನೋಡಿ ವ್ಯವಹಾರ ಮಾಡ್ತಾರೆ. ದನ ಕಾಯೋನು ಯಾರು ಬಿಡು ಅಂತ ಒಂಥರ. ಅದೇ ಮನೆಗೊಂದು ಇಲ್ಲ ಹಳ್ಳಿಗೊಂದು 2-3 ಅವರು ಹಳ್ಳಿಕಾರು ತಗೊಂಡ್ರೆ ಬೆಸ್ಟು. ರಾಜಣ್ಣರೇ, ಇತ್ತೀಚಿನ ದಿನಗಳಲ್ಲಿ ರೈತರ ಭೂಮಿನ ಸರ್ಕಾರದವರು ಕಿತ್ಕೊಂಡು ಲೇಔಟು, ಆಳು ಮೂಳು, ಮಣ್ಣು ಮುಸಿ ಅಂತ ಮಾಡ್ತಿದ್ದಾರೆ. ಇದರಿಂದ ರೈತರಿಗೆ ಎಷ್ಟು ನೋವಾಗ್ತಿದೆ? ಹೇಳ್ಕೊಂಡ್ಲಾರಷ್ಟು ಬಾರಣ. ಅದರಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಅವ್ನು ಇವಾಗ 20,000 ಸಂಬಳ ಕೊಟ್ಬಿಟ್ಟು ಒಬ್ರು ದುಡಿಯೋಕ್ಕೆ 20,000 ಬೇಕು, ಒಬ್ಬನ ತಿನ್ನಕ್ಕೆ 20,000 ಬೇಕು. ಅವ್ನು ಖರ್ಚೇನು ಮಾಡ್ತಾನೆ? ಹೆಂಡ್ತಿ ಮಕ್ಕಳನ್ನ ಹೆಂಗೆ ಕಾಯ್ತಾನೆ? ಕಾಯಿಲೆ ಕಸಾಪ್ಲೆ ಬಂತು, ತಾತ ಮುತ್ತಾತಿದ್ರು ಅವ್ರು ಇರ್ತಾರೆ, ಅವ್ರನ್ನ ಹೆಂಗಡ ಸುಧಾರಿಸೋದು? ಇವ್ರು ಇರೋ ಭೂಮಿ ಎಲ್ಲ ಕಸ್ಕೊಂಬಿಟ್ರೆ ಇವ್ನು 2 ಕೋಟಿ ಕೊಡ್ತಾನೆ. 2 ಕೋಟಿ ಎಷ್ಟು ಇರುತ್ತೆ? ಮೆದೆಯಲ್ಲಿ ಹುಲ್ ಕಿತ್ತಂಗೆ ಕಿಲ್ತಾ ಇದ್ರೆ ದುಡ್ಡು ಇರುತ್ತಾ? ನಾವು ಕಷ್ಟಪಟ್ಟು ನಮ್ಮ ಕಾಲು ದುಡ್ದು, ನಮ್ಮ ಕೈ ದುಡ್ದು, ಕಾಲು ಓಡಾಡಿ ನಾವು ದುಡ್ದು 4 ಜನಕ್ಕೆ ಅನ್ನ ಹಾಕ್ತೀವಿ. ಅದರಿಂದ ನಾವು ರೈತರು ಅನ್ಸ್ಕೊಂಡ್ವಿ. ಅದಕ್ಕೆ ನಮ್ಗೆ ಹಳ್ಳಿಕಾರು ಇಷ್ಟ. ಹಳ್ಳಿಕಾರು ಬೆಳಿಬೇಕು, ಹಳ್ಳಿಕಾರು ಉಳಿಸ್ಬೇಕು, ರೈತರ ಬೆನ್ನೆಲುಬಾಗಿ ಸರ್ಕಾರ ನಿಲ್ಬೇಕಣ್ಣ. ಇಂದು ನಮ್ಮ ಅಣ್ಣನವರಾದ ರಾಜಣ್ಣವರವರ 66ನೇ ಹುಟ್ಟುಹಬ್ಬವನ್ನು ನಮ್ಮ ಗ್ರಾಮದ ಎಲ್ಲ ಯುವಕರು, ಎಲ್ಲ ಮಹಿಳೆಯರು ಎಲ್ಲರೂ ಸೇರಿ, ಗ್ರಾಮಸ್ಥರೆಲ್ಲರೂ ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರು ಇದುವರೆಗೂ ಈ ಥರ ಹುಟ್ಟುಹಬ್ಬವನ್ನು ನೋಡಿರಲಿಲ್ಲ, ಅದಕ್ಕೆ ಅವರು ನೋಡಿರಲಿಲ್ಲ. ಈಗ ಹಳ್ಳಿಕಾರು ಮುಖಾಂತರ ಎಲ್ಲರಿಗೂ ಜನತೆಗೆ ಮೆಚ್ಕೊಳ್ತಾ ಇದ್ದಾರೆ. ಸಾಕಬೇಕು ಮತ್ತು ಜನತೆಗೆ, ಗ್ರಾಮಗಳಿಗೆ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅದರಿಂದ ಅವ್ರಿಗೆ ಇನ್ನೂ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಅವ್ರು ಇನ್ನೂ 100 ವರ್ಷ ಇರಲಿ ಅನ್ನೋ ಥರ ಹೇಳ್ತಾ ಇದ್ದೀವಿ. ಅದರಿಂದ ಎಲ್ಲ ಗ್ರಾಮಸ್ಥರು ಸೇರಿ, ಎಲ್ಲ ಯುವಕರು ಎಲ್ಲ ಸೇರಿ, ಎಲ್ಲರೂ ನಮ್ಮ ವಿನಾಯಕ ತಂಡದ ಎಲ್ಲ ಬಳಗದವರು ಸೇರಿ, ಎಲ್ಲ ಮಹಿಳೆಯರು ಸೇರಿ 66ನೇ ಹುಟ್ಟುಹಬ್ಬವನ್ನು ಇಂದು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ವಿ. ರಾಮಣ್ಣ ಅಂತ ನಮ್ಮ ಅಣ್ಣ ರಾಜಣ್ಣವರು, ಅವ್ರಿಗೆ 66ನೇ ವರ್ಷದ ಹುಟ್ಟುಹಬ್ಬ. 66ನೇ ವರ್ಷ ಹುಟ್ಟುಹಬ್ಬಕ್ಕೆ ನಮ್ಮ ಅವರು ಸ್ನೇಹಿತರೆಲ್ಲರೂ ಸೇರಿ, ಭಾಳ ಅಪಾರ ಸ್ನೇಹಿತರು ಸೇರಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾವ್ರೆ. ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹಳ್ಳಿಕಾರು ಇದು ಅಂತ ಹೆಸರಿಕೊಂಡವ್ರೆ. ಅವರು ಸೂಪರಾಗಿ ದನ ಮೇಯಿಸೋದ್ರಲ್ಲಿ ನಂಬರ್ 1. ಕಿಟ್ಟಿರೋ ದನ ತರ್ತಾರೆ. ಎಲ್ಲರಿಗಿಂತ ಹೈಯೆಸ್ಟು
ಚೆನ್ನಾಗಿ ಸಾಕೋದ್ರಲ್ಲಿ ರಾಜಣ್ಣ ನಂಬರ್ 1. ನಮ್ಮ ತಾಲೂಕಲ್ಲಿ ರಾಜಣ್ಣ ನಂಬರ್ 1. ದನಿಗಾಗೆ ಹುಟ್ಟವ್ರೆ, ದನಿನೇ ಸಾಕೋದ್ರಲ್ಲೇ ಅವ್ರು ಫೇಮಸ್ ಆಗವ್ರೆ ನಮ್ಮ ರಾಜಣ್ಣವರು. ಆಮೇಲೆ ನಮ್ಮ ತಾಲೂಕಲ್ಲಿ ಈ ಭೂಸ್ವಾಧೀನ ಅನ್ನೋದು ದೊಡ್ಡ ಪಿಡ್ಗಾಗ್ಬಿಟ್ಟೈತೆ. ಗೌರ್ಮೆಂಟು ಆನೇಕಲ್ ತಾಲೂಕು ಅಂದರೆ ಏನೋ ಒಂಥರ ಇದು ನೋಡ್ಕೊಂಬಿಟ್ಟವ್ರೆ. KHB 4, ಇಂಡಸ್ಟ್ರಿಯಲ್ 4 ಆಗಿನೂ ತಿರುಗಿ ಮತ್ತೆಲ್ಲ ಭೂಸ್ವಾಧೀನ ಅಂತ ಆನೇಕಲ್ ತಾಲೂಕಿನ ರೈತರು 1 ಎಕರೆ ಅರ್ಧ ಎಕರೆ ಇಟ್ಕೊಂಡಿರೋ ರೈತರನ್ನ ನಾಶನ ಮಾಡಬೇಕು ಅನ್ನೋದಕ್ಕೆ ಈ ಸರ್ಕಾರಗಳು, ನಾಳೆ ಸರ್ಕಾರಗಳು ಅವರು ನಮ್ಮ ತಾಲೂಕನ್ನೇ ಟಾರ್ಗೆಟ್ ಮಾಡಿಕೊಂಡು, ಬೇರೆ ತಾಲೂಕಲ್ಲೆಲ್ಲ ಮಸ್ತಾಗೈತೆ ಜಮೀನು, ಅಲ್ಲೆಲ್ಲ ಬಡಸ್ತಾನ ವಿಪರೀತ ಆಗೈತೆ. ನಮ್ಮ ತಾಲೂಕಲ್ಲಿ ಏನು ಭೂಮಿ ಬೇಕಾಗಿಲ್ಲ ಅವ್ರಿಗೆ. ಆದರೆ ನಮ್ಮ ತಾಲೂಕೆ ಅದೇನು ಇದು ಅವ್ರ ಭ್ರಮೆ ಎಲ್ಲ ಐತೋ, ನಮ್ಮ ತಾಲೂಕನ್ನೇ ಟಾರ್ಗೆಟ್ ಮಾಡಿಕೊಂಡು ನಮ್ಮ ತಾಲೂಕನ್ನೇ ಭೂಸ್ವಾಧೀನ ಮಾಡೋ ಪ್ರತಿಯೊಂದು ಇದರಲ್ಲೂ ಎಲ್ಲ ಆಯಿತು, ಪೂರ್ತಿ ಹೋಯ್ತು. ನಮ್ಮ ತಾಲೂಕಲ್ಲಿ ಸುಮಾರು 3/4% 90% ಭೂಮಿ ತೊಗೊಂಡ್ಬಿಟ್ಟವ್ರೆ. ಇನ್ನು 10% ಭೂಮಿಗೂ ಬಿಡ್ತಾ ಇಲ್ಲ ರೈತನ. ದಯವಿಟ್ಟು ಈ ಭೂಸ್ವಾಧೀನ ಬಿಡಬೇಕು. ಇದೊಂದು ಮನವಿ, ಭೂಸ್ವಾಧೀನ ದಯವಿಟ್ಟು ಸರ್ಕಾರಗಳು ಇದೊಂದು ಭೂಸ್ವಾಧೀನ ಬಿಡಬೇಕು. ನಮ್ಮ ರಾಜಣ್ಣಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ ನಾನು ಈ ಮೂಲಕ 66ನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ತಾ ಇದ್ದೀನಿ. ಓಕೆ, ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್. ಹಳ್ಳಿ ಮಹೇಶ್. ಏನಿವತ್ತು ನಮ್ಮ ರಾಜಣ್ಣವ್ರಿಗೆ 66ನೇ ಹುಟ್ಟುಹಬ್ಬದ ಶುಭಾಶಯಗಳು. ಚಂದಾಪುರ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಒಟ್ಟಿಗೆ ಸೇರಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಒಂದು ಅರ್ಥಪೂರ್ಣವಾದಂತಹ ಹುಟ್ಟುಹಬ್ಬ ಇದು. ಏಕೆಂದರೆ ಇವರು ತನ್ನ ಜೀವನವನ್ನೇ ಹಳ್ಳಿಕಾರಗೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ಹಾಗಾಗಿ ಗ್ರಾಮದವರು ಒಟ್ಟಾಗಿ ಮಾಡಿರೋದು ತುಂಬ ಖುಷಿ ಆಗ್ತಾಯಿದೆ. ಮತ್ತು ಈ ವಿಶೇಷ ಸಂದರ್ಭದಲ್ಲಿ ಒಂದು ಖುಷಿಯ ವಿಚಾರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ರಾಜಣ್ಣವರ ಹಳ್ಳಿಕಾರ ಊರಿಗಳು ವಿಧಾನಸೌಧ ಒಳಗಡೆ CM ಅವರು ಎತ್ತಿನಗಾಡಿ ಸ್ಪರ್ಧೆಯನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಭಾಗಿಯಾಗ್ತಾಯಿದೆ. ಮತ್ತು ಇವರೇ ನಾಯಕತ್ವದಲ್ಲಿ 10 ಜೊತೆ ಎತ್ತುಗಳು ಇದು ವಿಧಾನಸೌಧ ಒಳಗಡೆ ಹೋಗ್ತಾಯಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತುಂಬ ಖುಷಿ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ರಾಜಣ್ಣವರು ನಮ್ಮಂಥ ಯುವಕರಿಗೆ ಮಾರ್ಗದರ್ಶಕರಾಗಿ, ಒಳ್ಳೆ ಗಾಡ್ ಫಾದರ್ ಆಗಿ ಯುವಕರನ್ನು ಬೆಳೆಸ್ತಾ ಇದ್ದಾರೆ. ಒಳ್ಳೆಯದಾಗಲಿ, 100 ಕಾಲ ಸುಖವಾಗಿರಲಿ. ಜೈ ಜವಾನ್ ಜೈ ಕಿಸಾನ್. ಉಳಿಸೋದ್ರಲ್ಲಿ ರಾಜಣ್ಣ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಯುವಕರಿಗೆ ತುಂಬ ಮಾದರಿಯಾಗಿದ್ದಾರೆ. ಅವರು 100 ವರ್ಷ ಸುಖವಾಗಿ ಬಾಳೆ ಎಂದು ಈ ಮೂಲಕ ಆಶಿಸ್ತಾ ಇದ್ದೇವೆ. ನಮಸ್ತೆ ಎಲ್ರಿಗೂ. ಹೆಸರು ವಿಜಯ್ ಅಂತ. ಏನು ನಮ್ಮ ರಾಜಣ್ಣವ್ರದ್ದು ಹುಟ್ಟುಹಬ್ಬ ಅಂಗವಾಗಿ ಎಲ್ಲರೂ ಇವತ್ತಿನ ದಿನ ಯುವಕರೆಲ್ಲ ಸೇರಿ ಒಗ್ಗೂಡಿ ಒಂದು ಶುಭ ಹಾರೈಸಿದ್ದಾರೆ. ಎಲ್ರಿಗೂ ಧನ್ಯವಾದ. ಮತ್ತು ವರ್ಷವೂ ಇದೇ ರೀತಿ ರಾಜಣ್ಣವ್ರಿಗೆ ಹುಟ್ಟುಹಬ್ಬನ ಆಚರಿಸ್ತೀವಿ ಅಂತ ಎಲ್ಲರನ್ನೂ ಕೇಳ್ಕೊತಾ ಇದ್ದೀವಿ. ಧನ್ಯವಾದ.